ಓಯ್ ಕಬ್ಬಲ್ಲಿ ಬೆಲ್ಲ ಹಚ್ಕೊಂಡಿರೋದು ಮೆಕ್ಕೋ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪಲ್ಲವಿ ಗಂಗಟ್ಕರ್. ಇವತ್ತು ತುಂಬ ದಿನ ಆಗಿತ್ತು ವಿಡಿಯೋಸ್ ಮಾಡಿ. ಸೊ ಇವತ್ತು ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೆ. ಮಂಡ್ಯ ಶುಗರ್ ಕೇನ್ ಫೇಮಸ್ಸು, ಕಬ್ಬು ತುಂಬ ಫೇಮಸ್ ಇಲ್ಲಿ, ಎಲ್ರಿಗೂ ಗೊತ್ತೇ ಇದೆ, ಹೇಳೋ ಅವಶ್ಯಕತೆನೇ ಇಲ್ಲ. ಸೊ ಇಲ್ಲಿ ಆಲೆ ಮನೆ ಅಂತ ಏನು ಹೇಳ್ತಾರೆ, ಗಾಣದ ಮನೆ, ಕಬ್ಬನ್ನ ತಿರುಗಿಸಿ ರಸ ತೆಗೆದು ಅದರಲ್ಲಿ ಬೆಲ್ಲ ಏನು ಮಾಡ್ತಾರೆ, ಆ ಮನೇನ ನಾನು ನಿಮ್ಗೆ ಇವತ್ತು ತೋರಿಸೋಣ ಅಂತ ಅಂದ್ಕೊಂಡೆ. ಪ್ರಾಬ್ಲಿ ತುಂಬ ಶಾರ್ಟ್ ವಿಡಿಯೋ ಇರುತ್ತೆ. ಬಟ್ ಆಲೆ ಮನೆ ಆಡ್ತಿದ್ಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇವಾಗ ನೋಡೋಕೆ ಹೋಗ್ತಾ ಇದ್ದೀವಿ. ಆಲೆ ಮನೆ ಆಡ್ತಿದೆ ಅಂತಂದರೆ ನಾನು ನಿಮಗೆ ತೋರಿಸ್ತೀನಿ. ಆಲೆ ಮನೆ ಆಡ್ತಾ ಇಲ್ಲ ಅಂತಂದರೆ ಆಲೆ ಮನೆ ಮಾತ್ರ ತೋರಿಸ್ತೀನಿ ಅಷ್ಟೇ. ಕಮ್ ಲೆಟ್ಸ್ ಗೋ. ಆಲೆ ಮನೆ ಹತ್ರ ಬಂದ್ವಿ. ಆಲೆ ಮನೆ ಆಡ್ತಾ ಇದೆ. ಸೊ ಒಳಗೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಅಲ್ಲೇ ಹೋಗ್ಬಿಡು, ಒಳಗೆ ಹೇಳ್ತೀನಿ. ಹಾಂ, ಇನ್ನೂ ಮುಂದೆ ಹೋಗು. ಗೈಸ್, ಈಗ ಆಲೆ ಮನೆ ಹತ್ರ ಬಂದಿದ್ದೀವಿ. ಆಲೆ ಮನೆ ಆಡ್ತಿದೆ. ಸೊ ಆ ಬೆಲ್ಲ ಮಾಡೋ ಪ್ರಾಸೆಸ್ ಏನಿರುತ್ತೆ ಅನ್ನೋದನ್ನು ನೋಡೋಣ. ನಂಗೆ ಅಷ್ಟು ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ. ಅವ್ರನ್ನ ಕೇಳ್ತೀನಿ, ಅವ್ರೇನು ಹೇಳ್ತಾರೆ ಅದನ್ನೇ ನಾನು ನಿಮಗೆ ಹೇಳ್ತೀನಿ. ಬನ್ನಿ ಹೋಗೋಣ. ನೋಡಿ, ಎಷ್ಟೊಂದು ಕಬ್ಬಿದೆ. ಕಬ್ಬೇಕಾ? ಕಬ್ಬು ತಿಂತೀವಿ, ನಾವೇ ಎಳ್ಕೊಬೋದು, ಏನೂ ಅನ್ನಲ್ಲ. ನಾವೇ ಎಳ್ಕೊಂಡು, ಅದು ರಾಂಗ್ ಆಗಲ್ವಾ ಮುರಿದಿದ್ದು? ನಾವೇ ಎಳ್ಕೊಂಡು ನಾವೇ ಇಟ್ಕೊಂಡು ತಿನ್ಬೋದು, ಯಾರು ಏನು ಅನ್ನಲ್ಲ ಇಲ್ಲಿ. ಗೊತ್ತಿಲ್ಲ, ಬೈದ್ರೆ ತಲೆಗೆ ಹಾಕೋಬೇಡಿ, ತಿಂತಾರೆ. ಇಲ್ಲಿ ನೋಡಿ ಎಷ್ಟೊಂದು ಕಬ್ಬಿದೆ. ಫಸ್ಟು ಕಬ್ಬೆಲ್ಲ ತೋಟದಿಂದ ತಂದ್ಬಿಟ್ಟು, ತೋಟ ಗದ್ದೆ ಅಲ್ಲಿಂದ ತಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಹಿಂಗೆ ಹಾಕ್ಕೊತಾರೆ. ಆಮೇಲೆ ಇಲ್ಲಿ ಒಂದು ಮಿಷಿನ್ ಇದೆ. ನೋಡಿ, ಈ ಮಿಷಿನಲ್ಲಿ ಕಬ್ಬು ಹಾಕ್ತಾರೆ. ಮಿಷಿನಲ್ಲಿ ಹಾಕಿದ್ಮೇಲೆ ಕಬ್ಬಿನ ಹಾಲು ಇಲ್ಲಿ ಬರುತ್ತೆ. ಆ ಕಬ್ಬಿಂದು ವೇಸ್ಟೇಜ್ ಏನಿರುತ್ತೆ ಅದೆಲ್ಲ ಅಲ್ಲಿ ಹೋಗ್ತಾ ಇರುತ್ತೆ, ಸಪ್ರೇಟ್ ಆಗಿ ಬರುತ್ತೆ. ಅಣ್ಣ, ಇದೆರಡು ಮಿಕ್ಸ್ ಆಗಲ್ವಾ? ಆ ಕಬ್ಬಿಂದು ಗಲೀಜು ಈ ರಸದಲ್ಲಿ ಹೋಗಲ್ವಾ? ಓಕೆ, ಫಿಲ್ಟರ್ ಆಗಿ ಹೋಗುತ್ತೆ, ರಸ ಮಾತ್ರ ಇಲ್ಲಿ ಬರುತ್ತೆ. ಹಾಂ, ನಾನು ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಏನೋ ವರ್ಕೌಟ್ ಆಗಿದೆ ಅಂದರೆ ಇನ್ನೊಂದು ಕೆಲಸಕ್ಕೆ ಸೇರ್ಕೋಬೋದಲ್ಲ, ಅದಕ್ಕೆ. ಹಾಂ, ಪರವಾಗಿಲ್ಲ, ಕನ್ನಡ ಬರುತ್ತೆ ಮುಂದೆ. ಇದು ಆಲೆ ಮನೆ ಒಳಗಡೆ ಹಿಂಗಿರುತ್ತೆ. ಬೆಲ್ಲ ಮಾಡೋ ಅಂಥದ್ದು ಇದು. ಬೆಲ್ಲ ಹಚ್ಚಿ ಮಾಡೋದು. ವಿಡಿಯೋ ಮಾಡಲಾ? ಸೊ ಅವಾಗಲೇ ಅಲ್ಲಿ ನೋಡಿದ್ವಲ್ವಾ, ಕಬ್ಬು ಹಾಕಿದ ತಕ್ಷಣ ರಸನೇ ಒಂದು ಕಡೆ ಬರ್ತಾಯಿತ್ತು, ಕಬ್ಬಿಂದು ವೇಸ್ಟೇಜ್ ಎಲ್ಲ ಒಂದು ಕಡೆ ಹೋಗ್ತಾಯಿತ್ತು. ಅಲ್ಲಿ ಬರ್ತಾ ಇದ್ದಿದ್ದು ರಸ ಮತ್ತೆ ಫಿಲ್ಟರ್ ಆಗಿ ಇಲ್ಲಿ ಒಂದು ಕಡೆ ಬರುತ್ತೆ. ತೋರಿಸ್ತೀನಿ.
ಅಲ್ಲಿ ಫಿಲ್ಟರ್ ಆಗಿರೋ ರಸ ಮತ್ತೆ ಇಲ್ಲಿ ಬಂದು ಇಲ್ಲೂ ಒಂದ್ಸತಿ ಫಿಲ್ಟರ್ ಆಗುತ್ತೆ. ನೆಕ್ಸ್ಟ್ ಇಲ್ಲೋಗಿ ಬೆಲ್ಲ ಕಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ರಸ ಕಾಯ್ತಾ ಇದ್ದೆ, ಅಂದರೆ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಅದು ಇನ್ನೊಂದು ಕಡೆಗೆ ಹಾಗೆ ಶಿಫ್ಟ್ ಆಗಿ ಇಲ್ಲಿ ಕುದೀತಾ ಇದೆ. ತುಂಬ ಅಂದರೆ ತುಂಬ ಕುದೀತಾ ಇದೆ. ಹಬೆ ತಡ್ಕೊಳಕ್ಕಾಗ್ತಾ ಇಲ್ಲ ನನಗೆ, ಇಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಕುದೀತಾ ಇದೆ ಇದು. ಆ್ಯಂಡ್ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ತುಂಬ ಹೊತ್ತು ಕುದಿಬೇಕು. ಎಷ್ಟು ಅಂದರೆ ಇಷ್ಟು ಗಟ್ಟಿಯಾಗಿ ಅದು ಬೆಲ್ಲ ಕಾಣಿಸ್ಬೇಕು, ಬೆಲ್ಲ ಥರ ಫೀಲ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ತಾರೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಹಾಗೆ ಇದು ಬಂದಿದೆಯಲ್ಲ, ಇದರಲ್ಲಿ ಬೆಲ್ಲನ ತೆಗ್ದಿಲ್ಲ ಹಾಕ್ಕೊತಾರೆ. ಅದು ಮತ್ತೆ ಇಲ್ಲಿಗೆ ಬರುತ್ತೆ. ಇಲ್ಲಿ ಸ್ವಲ್ಪ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಹದ ಮಾಡಿ ನೆಕ್ಸ್ಟ್ ಇಲ್ಲಿಂದ ತಗೊಂಡು ಬೆಲ್ಲದ ಹಚ್ಚಿಗೆ ಹಾಕ್ತಾರೆ. ನೋಡಿ, ಇದು ಫುಲ್ಲು ಬೆಲ್ಲ. ಫುಲ್ಲು ಪ್ರಾಸೆಸ್ ಇದು. ಫಸ್ಟ್ ಅಲ್ಲಿ ಬರುತ್ತೆ, ಫಸ್ಟು ನೀವು ನೋಡಿದ್ದು ಕಬ್ಬು ಹಾಕಿ ಅಲ್ಲಿ ಒಂದು ಕಡೆ ರಸ ತೆಗಿತಾರೆ, ಆಮೇಲೆ ಅದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕಾಯ್ತಾ ಇರುತ್ತೆ, ನೆಕ್ಸ್ಟ್ ಇಲ್ಲಿ ಫುಲ್ ಕುದೀತಿರುತ್ತೆ, ಅಲ್ಲಿ ಫುಲ್ ಗಟ್ಟಿ ಆಗೋಷ್ಟು ಕುದೀತಾ ಇರುತ್ತೆ. ನೆಕ್ಸ್ಟು ಬೆಲ್ಲ ಬರುತ್ತೆ. ಬೆಲ್ಲ ಅಂದರೆ ಸ್ವಲ್ಪ ಲಿಕ್ವಿಡ್ ಇದರಲ್ಲೇ ಇರುತ್ತೆ. ಅದನ್ನು ಇಲ್ಲಿ ಚೆನ್ನಾಗಿಟ್ಟು ಇಲ್ಲಿ ಚೆನ್ನಾಗಿ ಕಾಯಿಸ್ತಾರೆ ಇನ್ನು ಸ್ವಲ್ಪ. ಹೇಗಿದೆ ನೋಡಿ ಬೆಲ್ಲ. ಏನು ಹೇಳಿ, ಅದೇನು ಹೇಳಿ, ಅದೇನು ಹೇಳಿ. ಕೆಮಿಕಲ್ ಫ್ರೀ ಬೆಲ್ಲನಾ? ಅದು ಆರ್ಗ್ಯಾನಿಕ್ ಬೆಲ್ಲ, ಕೆಮಿಕಲ್ ಫ್ರೀ ಬೆಲ್ಲ. ಅದು ತೋರಿಸಿ ಅಣ್ಣ, ಹಚ್ಚೊಂದ್ಸತಿ ಕೊಡಿ, ಬೆಲ್ಲದ ಹಚ್ಕೊಡಿ. ಇದು ಕೆಮಿಕಲ್ ಫ್ರೀ ಬೆಲ್ಲ ಅಂತೆ, ಆರ್ಗ್ಯಾನಿಕ್ ಬೆಲ್ಲ. ಇದು ಈ ಆಲೆ ಮನೆ ಹೆಸರೇನು? ಈ ಆಲೆ ಮನೆದು ಹೆಸರು ಶಿವಣ್ಣ. ಇದು ಶಿವಣ್ಣ ಆಲೆ ಮನೆ, ಮಂಡ್ಯದಲ್ಲಿ ಕೀಲಾರದಲ್ಲಿರೋದು. ಬೆಲ್ಲ ಬೇಕಾದವರು ಇಲ್ಲಿ ಬಂದು ತಗೋಬೋದು. ಆರ್ಗ್ಯಾನಿಕ್ ಬೆಲ್ಲ. ನಾವು ಕೂಡ ಬೆಲ್ಲ ತಗೊಂಡ್ವಿ 2 kg 45 ರೂಪಾಯಿ. ಇಲ್ಲಿ ಅಂಗಡಿಯಲ್ಲಿ ಎಷ್ಟು ಅಂತ ಗೊತ್ತಿಲ್ಲ. ತಿನ್ನಕ್ಕೆ ಬೆಲ್ಲ ತಗೋತಾ ಇದ್ದೀವಿ. ಕಬ್ಬಿಗೆ ಸುತ್ಬಿಟ್ಟು ಕೊಡ್ತಾರೆ ಆ ಬೆಲ್ಲನ. ಸ್ವಲ್ಪ ಆ ಲಿಕ್ವಿಡ್ ಏನಿದೆ ಸ್ವಲ್ಪ ಸಾಲಿಡಾಗಿ ಥಿಕ್ನೆಸ್ ಬರುತ್ತೆ. ಇವಾಗ ಅದು ರಸ ಥರ ಇದೆ, ಅದು ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹೆಂಗೆ ಮಾಡ್ತಾರೆ ಲೈಕ್ ಆರೆಂಜ್. ಈ ರೀತಿ ಕಬ್ಬಿಗೆ ಬೆಲ್ಲನ ಸಿಕ್ಕೊಂಡು ತಿನ್ನೋದು. ಆ ಲಿಕ್ವಿಡ್ ಏನು ಹಾಕಿದ್ರು ಅದು ಸ್ವಲ್ಪ ಥಿಕ್ನೆಸ್ ಬಂದಿದೆ. ಇಲ್ಲಿ ಬೆಲ್ಲದ್ದು ಪಾಕ. ಇಲ್ಲಿ ಒಂದು ಮನೆ ಅಡ್ಡ ಇಟ್ಟಿದ್ದಾರೆ, ಆ ಮನೆ ತೆಗೆದ್ರೆ ಆ ಪಾಕ ಎಲ್ಲ ಈ ಬಕೆಟಲ್ಲಿ ಬರುತ್ತೆ. ಆಮೇಲೆ ಅದನ್ನ ತೊಗೊಂಡೋಗಿ ಆ ಮನೆಯಲ್ಲಿ ಹಾಕ್ತಾರೆ. ಬೆಲ್ಲದ ಹಚ್ಚದು ಒಂದು ಮಣೆ ಅದು, ಅದರಲ್ಲಿ ಹಾಕ್ತಾರೆ. ಸೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಇನ್ನೂ ತುಂಬ ಥಿಕ್ಕಾಗುತ್ತೆ. ಬೆಲ್ಲ ಆ್ಯಕ್ಚುಯಲ್ ಶೇಪಲ್ಲಿ ಬರುತ್ತೆ. ನೋಡೋಣ ಹೆಂಗೆ ಹಾಕ್ತಾರೆ ಅಂತ. ಅಲ್ಲಿ ಒಂದು ಸ್ವಲ್ಪ ಕುದ್ದಿರೋ ಅಂಥ ಬೆಲ್ಲದ ಪಾಕನ ಇನ್ನೊಂದು ಇದರಲ್ಲಿ ಹಾಕ್ತಿದ್ದಾರೆ. ಅದ್ರ ಹೆಸ್ರು ಏನು ಗೊತ್ತಿಲ್ಲ, ಕಡಾಯಿ ಅಂತಾರೋ ಏನಂತಾರೋ ಗೊತ್ತಿಲ್ಲ, ಅದರಲ್ಲಿ ಹಾಕ್ತಿದ್ದಾರೆ. ಅದರಲ್ಲಿ ಇನ್ನೂ ಜಾಸ್ತಿ ಕುದ್ದ ಮೇಲೆ ಅದು ಅಲ್ಲಿಂದ ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ಬೆಲ್ಲದ ವೇಸ್ಟೇಜು, ಅದು ಏನಿದೆ ಆ ಸಿಪ್ಪೆನೇ ಯೂಸ್ ಮಾಡ್ತಾರೆ ಇವರು ಈ ಬೆಲ್ಲನ ಕಾಯಿಸೋದಕ್ಕೆ.
ಸೊ ಹಾಗಾಗಿ ಸೌದೆ ಏನು ಬೇಕಾಗಿರಲ್ಲ ಇವರಿಗೆ. ಆ ಬೆಲ್ಲದ ಸಿಪ್ಪೆ ಏನು ಬರುತ್ತೆ ಅದೇ ಸಿಪ್ಪೆ ಒಣಗಿಸಿ ಅದರಲ್ಲೇನೆ ಇವರು ಬೆಲ್ಲನ ಕಾಯಿಸ್ಕೊತಾರೆ. ಆ ಅಡ್ಡ ಇಟ್ಟಿದ್ದು ಮಣೆ ತೆಗೆದಿದ್ದಾರೆ. ಇವಾಗ ಬೆಲ್ಲ ಎಲ್ಲ ಬಕೆಟಲ್ಲಿ ಬರುತ್ತೆ. ಆ ಬಕೆಟಲ್ಲಿ ತೊಗೊಂಡಿದ್ದಂಥ ಬೆಲ್ಲದ ಪಾಕನ ಇವರು ಬೆಲ್ಲದ ಅಚ್ಚಲ್ಲಿ ಹಾಕ್ತಿದ್ದಾರೆ. ಈ ಪ್ರಾಸೆಸ್ ನೋಡೋಷ್ಟು ಈಸಿ ಇರಲ್ಲ. ಇಷ್ಟು ಸೆಕೆ ಹಬೆಯಲ್ಲಿ ನಿಂತ್ಕೊಂಡು ಅವರಿಷ್ಟೆಲ್ಲ ಮಾಡಬೇಕಂದ್ರೆ ತುಂಬ ಕಷ್ಟ ಇರುತ್ತೆ. ಆಫ್ಟರ್ ಆಲ್ 5 minutes ವೀಡಿಯೋಗೋಸ್ಕರ ನಾನು ಇಲ್ಲಿ ನಿಂತ್ಕೊಂಡಿದ್ರೆ ನನಗೆ ತುಂಬ ಸೆಕೆ ಹಬೆ ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸಾಕು ಹೋಗ್ಬಿಡೋಣ ಅನಿಸ್ತಿದೆ. ಬಟ್ ಸ್ಟಿಲ್ ಇವ್ರು ಇವಾಗ ಈ ಪ್ರಾಸೆಸ್ ಮಾಡ್ತಿರೋದ್ರಿಂದ ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಒಳಗಡೆ ತುಂಬ ಸೆಕೆ, ತುಂಬ ಹಬೆ ಇದೆ, ಬಿಸಿ. ನೀವು ಇಲ್ಲಿ ನೋಡ್ಬೋದು ಆ ಲಿಕ್ವಿಡ್ ಎಷ್ಟು ನೀಟಾಗಿ ಆ ಬೆಲ್ಲದ ಅಚ್ಚು ಒಳಗಡೆ ಕುತ್ಕೊತಿದೆ ಅಂತ. ಎಷ್ಟು ಟೈಮ್ ಬೇಕಾಗುತ್ತೆ ಇದು ಪೂರ್ತಿ ಬೆಲ್ಲ ಗಟ್ಟಿ ಆಗೋಕ್ಕೆ? ಎಷ್ಟು ನಿಮಿಷ ಬೇಕಾಗುತ್ತೆ? 20 ನಿಮಿಷ. ಈ ರೀತಿ ಹಾಕಿದ 20 ನಿಮಿಷಕ್ಕೆ ಬೆಲ್ಲ ನೀಟಾಗಿ ಗಟ್ಟಿ ಆಗುತ್ತೆ. ಆಮೇಲೆ ಅವರು ಅದನ್ನು ಆ ರೀತಿ ಉದುರಿಸ್ಕೊಳ್ಬೋದು ಅಚ್ಚಿಂದ. ಗೈಸ್, ಇಷ್ಟೊತ್ತು ನೋಡಿದ್ರಲ್ಲ ಬೆಲ್ಲದ ಪ್ರಾಸೆಸ್ ಹೇಗಿರುತ್ತೆ, ಆಲೆ ಮನೆ ಹೇಗಿರುತ್ತೆ ಅಂತ. ಇದು ಆಲೆ ಮನೆ ತುಂಬ ಹಳೇದು. ನಾವು ತುಂಬ ಚಿಕ್ಕೋರಿದ್ವಿ, ನಾವು ಸ್ಕೂಲ್ ಓದ್ತಾ ಇದ್ವಿ, ಅವಾಗಿಂದನೂ ಈ ಆಲೆ ಮನೆ ಇದೆ. ಶಿವಪ್ಪನೋ ಶಿವಣ್ಣನೋ ಏನೋ ಇದೆ ಅವ್ರ ಹೆಸರು, ಅವ್ರದ್ದಿದು. ಈ ಆಲೆ ಮನೆ ಓನರ್ ಅವರು. ಓಯ್ ಕಬ್ಬಲ್ಲಿ ಬೆಲ್ಲ ಹಚ್ಕೊಂಡಿರೋದು. ಮೆಕ್ಕೋ ಕಬ್ಬಿಗೆ ಬೆಲ್ಲದ್ದು ಇದು ಪಾಕ ಅದ್ಬಿಟ್ಟು ಕೊಟ್ಟಿದ್ದಾರೆ. ಎಷ್ಟು ಅಂದರೆ ತುಂಬ ಸ್ವೀಟ್ ಇದೆ ಇದು. ಲಿಟ್ರಲಿ ಜೇನುತುಪ್ಪ ತಿನ್ನೋಂಗೆ ಅನ್ನಿಸ್ತಾ ಇದೆ. ಇಷ್ಟು ಆಲೆ ಮನೆ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇರಬೇಕು. ಹೆಚ್ಚಿನ ವೀಡಿಯೋಸ್ ಮಾಡ್ತೀನಿ. ಅಂಟಿಲ್ ದೆನ್, ಲವ್ ಯು ಆಲ್. ಬೈ ಬಾಯ್.